ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ KCET 2019ನ ಈ ಎರಡು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಅಂದ್ಕೊಳ್ಳಿ. ವೈ? ಬಿಕಾಸ್ ಇದು ಸುಮಾರು ಸತಿ ಪೇಪರ್ಗಳಲ್ಲಿ ಕೇಳಿದ್ದಾರೆ. ನಾಟ್ ಓನ್ಲಿ 2019, 20ಯಲ್ಲೂ ಕೇಳಿದ್ದಾರೆ ಆ್ಯಂಡ್ 2018ನಲ್ಲೂ ಕೇಳಿದ್ದಾರೆ. ಆದರೆ ಕಾನ್ಸೆಪ್ಟ್ಗಳು ಸೇಮು, ಆದರೆ ಡೇಟಾ ಚೇಂಜಾಗಿ ಕೇಳಿದ್ದಾರೆ ಕ್ವೆಶನ್ಸು. ಸೊ ಈ ಥರ ಕ್ವೆಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಒಂದಲ್ಲ ಎರಡು ಕ್ವೆಶನ್ ಬಂದೇ ಬರುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ಕೊಬೋದು. ಈ ಎರಡು ಕ್ವೆಶನ್ ಸಾಲ್ವ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಇದು, ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪ್ತಾ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದು ವೀಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಮತ್ತು ಫಾರ್ಮುಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಿನ್ನೂ ನಮ್ಮ ಪೇಜ್ಗೆ ಆಕ್ಸೆಸ್ ಸಿಕ್ಕಿಲ್ಲ, ನನ್ನ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ ಆ ಸಿನಾಪ್ಸಿಸ್ನ ಆಕ್ಸೆಸ್ ಮಾಡಬಹುದು. ಆ್ಯಂಡ್ ಕಮ್ಯುನಿಟಿ ಸೆಕ್ಷನಲ್ಲಿ ಕ್ವಿಸ್ ಬರ್ತಾ ಇರುತ್ತೆ, ಅಟೆಂಡ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಜಾಸ್ತಿ ಆಗುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದಿಸ್ ಪ್ರಾಬ್ಲಮ್. ಲುಕ್ ಎಟ್ ದ 54th question. In a potentiometer experiment, the balancing point with a cell is at the length 240 centimeter. ಒಂದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಆಫ್ ಅ ಸೆಲ್ ಲೈಕ್ ವಿತ್ ಅ ಸೆಲ್ ಇದೆಲ್ಲಿದೆ ಅಂತಂದರೆ 240 ಸೆಂಟಿಮೀಟರಲ್ಲಿದೆ, ಆಯಿತಾ. ಆನ್ ಶಂಟಿಂಗ್ ದ ಸೆಲ್ ವಿತ್ ಅ ರೆಸಿಸ್ಟೆನ್ಸ್ ಆಫ್ 2 ohm, ಅದನ್ನು ಶಂಟ್ ಮಾಡ್ತಾರೆ. ಶಂಟ್ ರೆಸಿಸ್ಟೆನ್ಸ್ ಅಂದರೆ ನಿಮಗೆ ಗೊತ್ತು. ಅದನ್ನು 2 ohm ರೆಸಿಸ್ಟೆನ್ಸ್ ಶಂಟ್ ಮಾಡಿದ್ಮೇಲೆ ದ ಬ್ಯಾಲೆನ್ಸಿಂಗ್ ಲೆಂತ್ ಬಿಕಮ್ಸ್ 120 ಸೆಂಟಿಮೀಟರ್. ಶಂಟಿಂಗ್ ಆದಮೇಲೆ 240 ಇದ್ದಿದ್ದು 120 ಆಗ್ತದೆ, ಆಯಿತಾ. ದೆನ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್ ಈಸ್ ಅಂತ ಕೇಳಿದ್ದಾರೆ. ಏನು ಅಂತ ಕೇಳಿದ್ದಾರೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಇದೆ ಒಂದು, ಏನಂತಂದರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ದಿಸ್ ಇಸ್ ಯುವರ್ ಇಂಟರ್ನಲ್ ರೆಸಿಸ್ಟೆನ್ಸ್, ಆರ್ ಇಸ್ ಶಂಟ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ದಿಸ್ ಎಸ್ ಆರ್, ಆಯಿತಾ. L1 divided by L2 minus 1. Here L1 refers to the initial length, ಆಯಿತಾ. L2 refers to the final length after applying the shunt resistance, ಆಯಿತಾ. ಇದು ಫಾರ್ಮುಲಾ ಆಗಿರುತ್ತೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸ್ಮಾಲ್ ಆರ್ ಸಿಕ್ಬಿಡುತ್ತೆ. ಅದು ಹೇಗೆ ಅಂತ ಈಗ ನೋಡ್ಕೊಂಬರೋಣ. ವಿಚ್ ಇಸ್ ಈಕ್ವಲ್ ಟು, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ವ್ಯಾಲ್ಯೂವನ್ನು ಏನು ಕೊಟ್ಟಿದ್ದಾರೆ, 2 ohm ಕೊಟ್ಟಿದ್ದಾರೆ. ಸೊ 2 ohm ಇಂಟು ಲೈಕ್ ಇನಿಷಿಯಲ್ ಲೆಂತ್ ಏನಾಗಿತ್ತು, 240 ಆಗಿತ್ತು. 240 ಡಿವೈಡೆಡ್ ಬೈ 120 ಮೈನಸ್ 1 ಆಗುತ್ತೆ. When you simplify this, 240 divided by 240 divided by 120 minus 120 ಆಗುತ್ತೆ. ಸೊ ಇದು 120 divided by 120 ಆಗುತ್ತೆ, which is equal to 1. So 2 into 1, which is equal to 2. This is your resistance, internal resistance. ಎಲ್ಲಿದೆ ಆಪ್ಷನ್ ಇದು? ಆಪ್ಷನ್ ಎ. ದಿಸ್ ಇಸ್ ಯುವರ್ ಆನ್ಸರ್. ಆರಾಮಾಗಿ ಸಿಕ್ಬಿಡ್ತು. ಸೊ ಯು ವಿಲ್ ಹ್ಯಾವ್ ಟು ರಿಮೆಂಬರ್ ದ ಒನ್ ಫಾರ್ಮುಲಾ, ದಟ್ ಇಸ್ ಆರ್ ಇಸ್ ಈಕ್ವಲ್ ಟು ಆರ್ L1 ಡಿವೈಡೆಡ್ ಬೈ L2 ಮೈನಸ್ 1, ಆಯಿತಾ. ನೆಕ್ಸ್ಟ್ ಕ್ವೆಶನ್ಗೆ ಹೊಂಟು ಹೋಗೋಣ. 55th question, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸುಮಾರು ಸತಿ ಕೇಳಿದ್ದಾರೆ ಈ ಥರ ಕ್ವೆಶನ್ಸು, ಕನ್ಫ್ಯೂಸ್ ಆಗುತ್ತೆ. ಆದರೆ ಸಿಂಪಲ್ ಆನ್ಸರ್ ಇದಕ್ಕೆ, ಸಿಂಪಲ್ ಆನ್ಸರ್, ಯೋಚನೆ ಮಾಡಬಾರ್ದು. ಲೈಕ್ ಇಲ್ಲಿ ನೋಡಿ ಹೇಳ್ಕೊಡ್ತೀನಿ. ನಿಮಗೆ ಅಕಸ್ಮಾತ್ ಫಾರ್ಮುಲಾ ಜ್ಞಾಪಕ ಬರಲಿಲ್ವಾ, ಈ ಥರ ಕೇಸಲ್ಲಿ ಇದನ್ನು ಅಬ್ಸರ್ವ್ ಮಾಡಿ ಏನೋ ಒಂದು ಹಿಂಟ್ ಸಿಗುತ್ತೆ ನಿಮಗೆ, ಏನಾದರೂ ಒಂದು ಮಾಡಬಹುದು, ಆಯಿತಾ. ಏನಿಲ್ಲಿ ಏನು ಕೇಳಿದ್ದಾರೆ, ಆಪ್ಷನ್ ನೋಡಿ ಆ್ಯಂಡ್ ಕ್ವೆಶನ್ ನೋಡಿ. ಕ್ವೆಶನ್ ಓದ್ಬೋಣ ಫಸ್ಟು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಸೆಂಟರ್ ಓ ಆ್ಯಂಡ್ ದ ಗಿವನ್ ಫಿಗರ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದು ಫಾರ್ಮುಲಾ ಯಾವ್ದು ಬೇಕಾಗಿರೋದಿಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳಿ. ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ NI ಡಿವೈಡೆಡ್ ಬೈ 2 ಇಂಟು ಇಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ, ರೇಡಿಯಸ್ಸು ಬೇರೆ ಏನಾದರೂ ಕೊಟ್ಟಿದ್ರೆ ಅದ್ರದ್ದು ಲೈಕ್ ಇದಾಗುತ್ತೆ, ಆಯಿತಾ. ಇಲ್ಲಿ ಸರ್ಕಲ್ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ರೇಡಿಯಸ್ ಹಾಕೋತಾ ಇದ್ದೀನಿ, ಆಯಿತಾ. ನೆಕ್ಸ್ಟ್ ನೋಡಿ, ಈಗೇನು ಮಾಡಬೇಕು ಅಂತಂದರೆ, ಈಗ ಸರ್ಕಲ್ನ ನೋಡಬೇಕು ನೀವು. ಸರ್ಕಲ್ ನೋಡಬೇಕು. ಹಿಯರ್ ತೀಟಾ ಏನು ಕೊಟ್ಟಿದ್ದಾರೆ ಅಂತಂದರೆ, ಆ್ಯಕ್ಚುಲಿ ಒಂದು ಸರ್ಕಲ್ದು ತೀಟಾ ಏನಾಗಿರುತ್ತೆ, 360 ಡಿಗ್ರಿ ಆಗಿರುತ್ತೆ. ವೈ? ಬಿಕಾಸ್ ಇಟ್ ವಿಲ್ ಬಿ ರೊಟೇಟಿಂಗ್ ಇನ್ 360 ಆ್ಯಂಗಲ್. ಒಂದು ಸರ್ಕಲ್ ರೊಟೇಷನ್ ಬಂತಂದರೆ ದಟ್ ಇಸ್ ನಥಿಂಗ್ ಬಟ್ 360. ಆದರೆ ಇಲ್ಲಿ ಆ ಸರ್ಕಲಲ್ಲಿ ಈ 60 ಡಿಗ್ರಿ ಹೊಂಟೋಗ್ಬಿಟ್ಟಿದೆ, ಆಯಿತಾ. ಸೊ ಇಲ್ಲಿ ತೀಟಾ ವ್ಯಾಲ್ಯೂ ಬಂದುಬಿಟ್ಟು ಈ 360 ಮೈನಸ್ 60 ದಟ್ ಇಸ್ ನಥಿಂಗ್ ಬಟ್ 300 ಡಿಗ್ರಿ. ನೀವು ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಆರಾಮಾಗಿ ಗೇಜ್ ಮಾಡಿಬಿಡ್ತೀರಾ. ಸೊ ತೀಟಾ ವ್ಯಾಲ್ಯೂ ಏನು ಬಂದು 300. ಟೋಟಲ್ ತೀಟಾ ವ್ಯಾಲ್ಯೂ ಏನಿರುತ್ತೆ, ದಟ್ ಇಸ್ ನಥಿಂಗ್ ಬಟ್ 360. ಸೊ ಹಾಗೆ ನಿಮಗೆ ಎನ್ ಸಿಕ್ಬಿಡುತ್ತೆ. ಎನ್ ಇಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ ಟೋಟಲ್ ಇದು ಏನಿರುತ್ತೆ ಅದನ್ನು ಗೇಜ್ ಮಾಡಿ, ದಟ್ ಇಸ್ ನಥಿಂಗ್ ಬಟ್ 360, ಆಯಿತಾ. ಈ 0 ಕ್ಯಾನ್ಸಲ್ ಆಗುತ್ತೆ. ಇದು 5 ಇದು 6 ಟೇಬಲಿಂದ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. 5 ಡಿವೈಡೆಡ್ ಬೈ 6 ಸಿಗುತ್ತೆ. ಸೊ ಈ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಸಬ್ಸ್ಟಿಟ್ಯೂಟ್ ದಿಸ್ ಎನ್ ವಿತ್ ಇನ್ ದ equation which we have derived before. B is equal to mu naught NI ಡಿವೈಡೆಡ್ ಬೈ 2 R ಅಲ್ವ ಇದ್ದಿದ್ದು. ನಾನು ಎನ್ ಜಾಗಕ್ಕೆ ಏನು ಮಾಡ್ತೀನಿ ಅಂತಂದರೆ 5/6ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಇಸ್ ನಥಿಂಗ್ ಬಟ್ mu naught I ಆಗುತ್ತೆ, ಇದು ಡಿವೈಡೆಡ್ ಬೈ R ಆಗುತ್ತೆ. 5 ಡಿವೈಡೆಡ್ ಬೈ 6 ಇಂಟು 2, ದಟ್ ಇಸ್ ನಥಿಂಗ್ ಬಟ್
5/12 ಇಂಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ ಆರ್. ಎಲ್ಲಿದೆ ನೋಡಿ ಆಪ್ಷನ್, ದ್ಯಾಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಎ. ಆಪ್ಷನ್ ಎಲಿ ಆನ್ಸರ್ ಇದೆ. ಸೊ ಈ ರೀತಿಯಾಗಿ ಇದರ ಕ್ವಶನ್ಸನ್ನು ಸಾಲ್ವ್ ಮಾಡಬಹುದು. ಸೊ ಈ 2 ಕ್ವಶನ್ ಟೈಪ್ ತುಂಬ ಇಂಪಾರ್ಟೆಂಟು, ನೀವು ಕಲೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಫಾರ್ಮುಲಾಸ್ಗಳನ್ನ ಕಲ್ತ್ಕೊಳ್ಳಿ. ಫಾರ್ಮುಲಾಸ್ ಇನ್ನೂ ಯಾರು ಫಾಲೋ ಮಾಡಿಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ನಿಮಗೆ ಫಾರ್ಮುಲಾ ಸಿಗ್ತವೆ. ಆ್ಯಂಡ್ ಚಾಪ್ಟರ್ ವೈಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಆ್ಯಂಡ್ ಸಿನಾಪ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ. ಸೊ ಆಕ್ಸೆಸ್ ಮಾಡಬಹುದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.